ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಎಲ್.ಎಸ್. ಸಾಬ್ಲಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ ಆಗಿರುವ ಜಿ ಕನ್ನಡ ವಾಹಿನಿಯಲ್ಲಿ 2026 ಸರಿಗಮಪ ಲಿಟಲ್ ಚಾಂಪ್ಸ್ ಮೆಗಾ ಆಡಿಷನ್ ತುಂಬ ಜೋರಾಗಿ ನಡೀತಾ ಇದೆ. ಈ ಒಂದು ಮೆಗಾ ಆಡಿಷನ್ನಲ್ಲಿ 37 ಸ್ಪರ್ಧಿಗಳು ಕೂಡ ಭಾಗವಹಿಸಿದ್ದಾರೆ. ಹಾಗೆ ಈ ಒಂದು ಶೋದ ಜಡ್ಜಸ್ ಆದ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ತಮ್ಮ ಒಂದು ಸ್ವರಕಂಠದಿಂದ ಈ ಒಂದು ಮೆಗಾ ಆಡಿಷನ್ಗೆ ಅದ್ದೂರಿ ಸ್ವಾಗತವನ್ನು ಕೂಡ ಕೋರಲಿದ್ದಾರೆ. ಈ ಒಂದು ವಾರ ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆ ಮೇಲೆ 37 ಒಂದು ಸ್ವರಗಳು ಪ್ರತಿಧ್ವನಿಸಲಿವೆ. ಈ ಒಂದು 37 ಸ್ಪರ್ಧೆಗಳಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಗೆ ಆಯ್ಕೆ ಆಗ್ತಾರೆ ಅಂತೇಳಿ ಕಾದು ನೋಡಬೇಕು. ಈ 37 ಸ್ಪರ್ಧೆಗಳಲ್ಲಿ ಇಬ್ಬರು ಸ್ಪರ್ಧಿಗಳು ಕೂಡ ಈಗ ಆಲ್ರೆಡಿ ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ಗೆ ಆಯ್ಕೆಯಾಗಿದ್ದಾರೆ. ಸಾಧನೆಯ ಪರಮಪದ ಅನ್ನುವಂಥ ಒಂದು ಅದ್ಭುತವಾದ ಗೀತೆಯನ್ನು ಹಾಡುವುದರ ಮುಖಾಂತರ ಜಡ್ಜಸ್ ಮನಸ್ಸನ್ನು ಗೆದ್ದು ಮಂಗಳೂರಿನ ಅಸ್ಮಿತ್ ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ಗೆ ಆಯ್ಕೆಯಾಗಿದ್ದಾರೆ. ಲೋಕದ ಕನ್ಯೆಗೆ ರಾಧೆಯು ಕೂಡ ಒಂದು ಹೆಣ್ಣು ಅನ್ನುವಂಥ ಒಂದು ಅದ್ಭುತವಾದ ಭಾವಗೀತೆಯನ್ನು ಹಾಡಿ ಜಡ್ಜಸ್ ಕಣ್ತೆರೆಸಿ ಶಿವಮೊಗ್ಗದ ಕೀರ್ತಿ ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಗೆ ಆಯ್ಕೆಯಾಗಿದ್ದಾರೆ. ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯಲ್ಲಿ ಭಾಗವಹಿಸಿದಂಥ 37 ಸ್ಪರ್ಧೆಗಳು ಕೂಡ ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸ್ಗೆ ಆಯ್ಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.